ಅದೇ ನಾನು ಕೇಳ್ತಾ ಇದ್ದೀನಿ ಮಾಹಿತಿ. ನಾನು ಟಿವಿನಲ್ಲಿ ನಾನು ನೋಡಿದ್ದು ಕೇಳಿದ್ದು ಬೇರೆ ಬೇರೆ ಊರಿಂದ ಚನ್ನಪಟ್ಟಣ ಇನ್ನೊಂದು ಆ ಕಡೆಯಿಂದ ಎಲ್ಲ ವ್ಯಕ್ತಿಗಳು ಐಡೆಂಟಿಫೈ ಆಗಿರೋರು ಬೇರೆ ಬೇರೆ ಊರಿಗೆ ಸೇರಿರುವಂಥ ವ್ಯಕ್ತಿಗಳು ಅಂತ ಈ ರೀತಿ ಪೂರ್ವಭಾವಿಯಾಗಿಯೇ ತಯಾರಿ ಮಾಡಿಕೊಂಡು ಪೊಲೀಸ್ ಇಂಟೆಲಿಜೆನ್ಸು ಪೊಲೀಸ್ ಅಧಿಕಾರಿಗಳು ಏನು ಕೈ ಕಟ್ಕೊಂಡು ಯಾಕೆ ಹಿಂಗೆ ಮಾಡ್ತಿದ್ದಾರೋ. ಮೊನ್ನೆ RCBನಲ್ಲಿ ಸರ್ಕಾರ ನಿಮ್ಮನ್ನು ಯಾವ ರೀತಿ ನಡೆಸ್ಕೊಂಡ್ರು ನೋಡಿದ್ದೀರಾ. ಅವ್ರು ಮಾಡಿದ ತಪ್ಪಿಗೆ ನಿಮ್ಮನ್ನು ಹೇಗೆ ಶಿಕ್ಷೆ ಕೊಟ್ಟರು ಅಂತ. ಈಗಲಾರು ನಿಮ್ಮ ಆತ್ಮಸಾಕ್ಷಿ ಇಟ್ಕೊಂಡು ನಾನು ಕೇಳ್ಕೊತೀನಿ, ನಿಮ್ಮ ಆತ್ಮಸಾಕ್ಷಿ ಇಟ್ಕೊಳ್ಳಿ, ಕಾನೂನನ್ನ ಗಮನದಲ್ಲಿ ಇಟ್ಕೊಳ್ಳಿ. ನೀವು ಬರೀ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದರೆ ಅವ್ರ ಮಾತು ಕೇಳಬೇಕು ಅಂತ ನೀವು ಕೆಲಸಗಳನ್ನು ಮಾಡ್ತಾ ಹೋದ್ರೆ ಕಷ್ಟ ಆಗುತ್ತೆ. ಈ ರೀತಿ ಜನರಲ್ಲಿ ವಿಶ್ವಾಸವನ್ನು ಕಳ್ಕೊಂಡ್ರೆ ವ್ಯವಸ್ಥೆ ಮೇಲೆ, ಗೃಹ ಇಲಾಖೆ ಮೇಲೆ ಭಾಳ ಕಷ್ಟ ಪರಿಸ್ಥಿತಿ. ಬೇರೆ ಬೇರೆ ಕಡೆಯಿಂದ ಜನಗಳು ಬಂದು ಈ ಗಲಭೆಯನ್ನು ಮಾಡಲಿಕ್ಕೆ, ಕಲ್ಲು ತೂರಾಟವನ್ನು ಮಾಡಲಿಕ್ಕೆ, ಹಲ್ಲೆಯನ್ನು ಮಾಡಲಿಕ್ಕೆ ಬಂದಿದ್ದಾರೆ ಅಂದರೆ ಯಾವ ರೀತಿ ಪೊಲೀಸ್ ಇಲಾಖೆ ಕೆಲಸ ಮಾಡ್ತಿದೆ ಅನ್ನೋದು ಭಾಳ ವ್ಯಕ್ತವಾಗುತ್ತೆ, ಬಯಲಾಗುತ್ತೆ. ಸಂಪೂರ್ಣವಾಗಿ ವಿಫಲವಾಗಿರುವಂಥದ್ದು ಗೃಹ ಇಲಾಖೆ, ವಿಫಲವಾಗಿ ಇಂಟೆಲಿಜೆನ್ಸ್ ಆಗಲಿ ಅಥವಾ ಇಲಾಖೆ ಕಾರ್ಯಗಳು ಸಂಪೂರ್ಣ ವಿಫಲವಾಗಿರುವಂಥದ್ದು ನಿಜಕ್ಕೂ ದುಃಖಕರ. ಹಾಗಾಗಿ ಸರ್ಕಾರ ಬಂದಾಗಿಂದನೂ ಅಧಿಕಾರಕ್ಕೆ ಬಂದ ದಿನದಿಂದನೂ ಈ ಸಮಸ್ಯೆಗಳು, ಈ ಬ್ರದರ್ಸ್ ಕಲ್ಚರ್, ಈ ಕಾಂಗ್ರೆಸ್ ಸರ್ಕಾರದ ಈ ಬ್ರದರ್ಸ್ ಕಲ್ಚರ್, ಈ ರೀತಿ ಇವರಿಗೆ ತುಷ್ಟೀಕರಣದ ರಾಜಕಾರಣ, ಇದಕ್ಕೆಲ್ಲ ಮೂಲವೇ ತುಷ್ಟೀಕರಣದ ರಾಜಕಾರಣ ಅಂತ ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟ. ನಾಗಮಂಗಲದಲ್ಲೂ ಹೊರಗಡೆಯಿಂದ ಬಂದವರು ಅಂತ ಹೇಳ್ತಾ ಇದ್ರು ಸರ್, ನಮ್ಮ ದೂರಲ್ಲೂ ಕೂಡ ಹೊರಗಡೆಯಿಂದ ಬಂದವರು ಅಂತ ಹೇಳ್ತಿದ್ದಾರೆ ಸರ್. ಅದು ಹೇಗೆ ಸಾಧ್ಯ ಅಂತ? ಹೇಗೆ ಸಾಧ್ಯ ನೋಡಿ ಸರ್, ಹೀಗೆ ಅವ್ರಿಗೆ ಕಾನೂನಿನ ಬಿಸಿ, ಕಾನೂನಿನಲ್ಲಿ ಬಲವಾಗಿದೆ, ಇವ್ರ ಮೇಲೆ ಕ್ರಮ. ಈಗ ನಮ್ಮ ಸರ್ಕಾರದ ಅವಧಿನಲ್ಲಿ ಹಿಂಗೆ ಬರ್ತಾರಾ? ಬರಲ್ಲ. ನಮ್ಮ ಸರ್ಕಾರದ ಅವಧಿಯಲ್ಲಿ ಇಂಥದ್ದು ಯಾವ್ದಾದ್ರು ಘಟನೆ ನೋಡುವಂಥದ್ದು ಇದೆಯಾ ನೀವು? ಈ ಕಾಂಗ್ರೆಸ್ ಬಂದ್ರೆ ಸಾಕು, ಕಾಂಗ್ರೆಸ್ ಬಂದಿದ ತಕ್ಷಣ ಗರಿ ಕೆದರ್ಕೊಂಡ್ಬಿಡ್ತದೆ. ಏನ್ ಬೇಕಾದ್ರೆ ಮಾಡ್ಬೋದು, ಹೇಗ್ ಬೇಕಾದ್ರೆ ನಡ್ಕೋಬಹುದು, ಪೊಲೀಸ್ ನೋಡಿಬಹುದು, ಫೈನ್ ಆಗ್ತದೆ, ಪೊಲೀಸ್ಗೂ ಹೊಡಿತೀವಿ, ಇಲ್ಲಿ ನೋಡ್ರಿ ಎಲ್ಲಿ ಸಿಕ್ಕಿದಲ್ಲಿ ನೋಡಿತೀವಿ, ಏನ್ ಬೇಕಾದ್ರೆ ಮಾಡ್ಕೋತೀವಿ, ಏನ್ ಮಾಡ್ಕೊಂಡ್ರು ನಾವು ಜಯಿಸ್ಕೋಬಹುದು, ಏನು ಆಗಲ್ಲ ಅನ್ನೋಂಥ ವಿಶ್ವಾಸ ತಲೆನಲ್ಲಿ ತುಂಬಿಟ್ಟಿದ್ದಾರೆ. ಹಾಗಾಗಿ ಎಲ್ಲಿಂದ ಬೇಕಾದ್ರೂ ಜನ ಸೇರ್ಕೋತಾರೆ, ಏನ್ ಬೇಕಾದ್ರೂ ಮಾಡ್ತಾರೆ.